ಶಿವಭಕ್ತ ಬೇಡರ ಕಣ್ಣಪ್ಪನಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇನ್ನು ಉತ್ತರ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಪರಿಶಿಷ್ಟ ಪಂಗಡದ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಗಾಗಿ ಹಾಗೆ ಪರಿಶಿಷ್ಟ ಪಂಗಡದ ಮೀಸಲ ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಶಾಸಕರ ಮನೆಯ ಮುಂದೆ ಸಾಂಕೇತಿಕ ಧರಣಿಯ ಈ ಒಂದು ಧರಣಿಗೆ ಆಗಮಿಸಿರುವಂತ ವಿಶೇಷವಾಗಿ ಈ ಭಾಗದ ಜನಪ್ರಿಯ ಸಂಸದರಾದ ಇ ತುಕಾರಾಂ ಸರ್ ಅವರೇ, ಹಾಗೆ ಸಂಡೂರಿನ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರೇ, ಹಾಗೆ ಈ ಒಂದು ಧರಣಿಯಲ್ಲಿ ಭಾಗವಹಿಸಿರುವಂತಹ ನೇತೃತ್ವ ವಹಿಸಿಕೊಂಡಿರುವಂತ ಏನು ರಾಜ್ಯ SC/ST ನಕಲಿ ಜಾತಿ ಪ್ರಮಾಣ ಪತ್ರ ತಡೆ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರವಣ್ ಕುಮಾರ್ ನಾಯಕ್ ಅವರೇ, ಹಾಗೆ ಬಳ್ಳಾರಿ ಜಿಲ್ಲೆಯ ಪ್ರಮುಖ ಹೋರಾಟಗಾರರಾದ ದೊಡ್ಡ ಯರಿಸ್ವಾಮಿ ಅಣ್ಣನವರೇ, ಹಾಗೆ ಸಂಡೂರು ತಾಲೂಕು ಅಧ್ಯಕ್ಷರಾದ ಅಶೋಕ್ ಅಣ್ಣನವರೇ, ಹಾಗೆ ಅಂಬರೀಶ್ ಅಣ್ಣನವರೇ, ಹಾಗೆ ನನ್ನ ಸಮುದಾಯದ ಎಲ್ಲ ಆತ್ಮೀಯ ಬಂಧುಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈಗಾಗಲೇ ನಮ್ಮ ಸಹೋದರ ಶ್ರವಣ್ ಕುಮಾರ್ ಅವರು ವಿಷಯವನ್ನು ಪ್ರಸ್ತಾಪಿಸಿದರು. ಪರಿಶಿಷ್ಟ ಪಂಗಡದ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆ ಹಾಗೂ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳ ತಡೆಯುವಲ್ಲಿ ನಮ್ಮ ಪರಿಶಿಷ್ಟ ಪಂಗಡದ ಶಾಸಕರುಗಳು ವಿಫಲರಾಗಿದ್ದಾರಾ? ಆ ಒಂದು ಕಾರಣಕ್ಕಾಗಿ ಶಾಸಕರೇ ಸದನದಲ್ಲಿ ಧ್ವನಿ ಎತ್ತಿ ಮಾತಾಡಿ ಅಂತಕ್ಕಂಥ ಒಂದು ಅವರ ಮನೆಮಗಳಿಗೆ ಬಂದು ಈ ಮನವಿಯನ್ನು ಕೊಡೋಣ ಅಂತಕ್ಕಂಥ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಮೊದಲನೇ ಹಂತ ಫೆಬ್ರವರಿ 2ರಿಂದ ಪ್ರಾರಂಭವಾಗಿ ಏನು ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಮುಗಿಸಿದ್ದೀವಿ. ಇನ್ನು ಎರಡನೇ ಹಂತವಾಗಿ 18ನೇ ತಾರೀಕು ಏನು ಸಿರುಗುಪ್ಪ, 19ಕ್ಕೆ ಕಂಪ್ಲಿ, 20ಕ್ಕೆ ಬಳ್ಳಾರಿ ಗ್ರಾಮೀಣ, 21ಕ್ಕೆ ಸಂಡೂರು ಶಾಸಕರ ಮನೆಗೆ ನಾವು ಬಂದಿದ್ದೀವಿ. ನಾವು ಶಾಸಕರಿಗೆ ಮುಜುಗರ ತರಬೇಕು ಅಥವಾ ಅವರಿಗೆ ಧಿಕ್ಕಾರ ಕೂಗಬೇಕಂತ ಬಂದಿಲ್ಲ ಸ್ವಾಮಿ. ನಾವು ಅವ್ರಿಗೆ ವಿಶೇಷವಾಗಿ ಮನವಿ ಮಾಡಿ ಉತ್ತರ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳ ಕುರಿತು ಈ ಸಮುದಾಯಗಳಿಗೆ ಅನೇಕ ತೊಂದರೆಗಳಾಗ್ತಿದ್ದಾವೆ. ಹಾಗಾಗಿ ನಮ್ಮ ಶಾಸಕರಿಗೆ ಮನೆ ಬಾಗಿಲಿಗೆ ಹೋಗಿ ಇದನ್ನು ಮನವಿ ಮಾಡೋಣ, ಬರುವಂತ ಬಜೆಟ್ ನಲ್ಲಿ ಈ ಧ್ವನಿ ಎತ್ತಲಿ ಅಂತ ಒಂದು ಕಾರಣಕ್ಕೆ ನಾವು ಬಂದಿದ್ದೀವಿ. ತಮಗೆ ಗೊತ್ತಿದ್ದಂಗೆ ಏನು ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ, ಬಿಜಾಪುರ, ಬಾಗಲಕೋಟ, ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಏನು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಇವತ್ತ 2.5 ಲಕ್ಷ ವಿತರಣೆ ಆಗಿದ್ದಾವೆ. ಈಗಾಗಲೇ ಇನ್ನು 2010ರಲ್ಲಿ ವಾಲ್ಮೀಕಿ ನಾಯಕ ಬೇಡರ ಉಪಪದಗಳಾದ ನಾಯಕ ತಳವಾರ, ನಾಯಕ ಪರಿವಾರವನ್ನು ಕುಲಶಾಸ್ತ್ರ ಅಧ್ಯಯನ ಮಾಡಿಸಿದ್ರು ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸರ್ ಅವರು. ಆ ಅಧ್ಯಯನದ ವರದಿ ಆಧಾರದ ಮೇಲೆ ಈಗಿರುವಂತಹ ಮುಖ್ಯಮಂತ್ರಿ ಆಗನೂ ಸಿದ್ದರಾಮಯ್ಯ ಸರ್ ಇದ್ರು. 2014ರಲ್ಲಿ ಏನು 25/2/2014ರಲ್ಲಿ ಕ್ಯಾಬಿನೆಟ್ ನಾಗ ತಗೊಂಡು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ಪರಿಶಿಷ್ಟ ಪಂಗಡಗಳ ಪಠ್ಯಕ್ರಮ ಸಂಖ್ಯೆ 38ಕ್ಕೆ ಬೇಡ, ನಾಯಕ, ವಾಲ್ಮೀಕಿ ಆ ಜನಾಂಗದ ಪರ್ಯಾಯ ಪದವಾದ ನಾಯಕ ತಳವಾರ ಮತ್ತು ನಾಯಕ ಪರಿವಾರವನ್ನು ಸೇರಿಸುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ಆ ಶಿಫಾರಸಿನ ಆಧಾರದ ಮೇಲೆ ಈ ದೇಶದ ಪ್ರಧಾನಮಂತ್ರಿ ಅವರು ಮೋದಿಜಿ ಅವರು ಏನು 19/3/2020ರಂದು ಬೇಡ, ವಾಲ್ಮೀಕಿ ನಾಯಕ ಜನಾಂಗದ ಪರ್ಯಾಯ ಪದಗಳಾದ ನಾಯಕ ತಳವಾರ, ನಾಯಕ ಪರಿವಾರವನ್ನು 19/3/2020ರಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಪರಿಶಿಷ್ಟ ಪಂಗಡದ ಸವಲತ್ತುಗಳನ್ನು ಪಡೆಯಲು ಆದೇಶ ಮಾಡಿದರು. ಆಗ್ಲಿಂದನೇ ಪ್ರಾರಂಭ ಆಯಿತು ನಮ್ಮದು. ಏನು ಆವತ್ತ ಆದೇಶ ಬಂದ ತಕ್ಷಣ ಈ ಕರ್ನಾಟಕ ರಾಜ್ಯದ ಅಂದಿನ ಸಮಾಜ ಕಲ್ಯಾಣ ಮಂತ್ರಿಯಾದ ಗೋವಿಂದ ಕಾರಜೋಳ ಅವರು ಒಂದು ಗೊಂದಲದ ಹೇಳಿಕೆ ಕೊಟ್ಟರು ಬಿಜಾಪುರ ಜಿಲ್ಲೆಯಲ್ಲಿ. ಅಲ್ಲಿರ್ತಕ್ಕಂಥ ಕೋಲಿ ಕಬ್ಬಲಿಗ ಸಮಾಜದ ಹಿಂದುಳಿದ ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಸಮಾಜದವರು ವೃತ್ತಿ ಸೂಚಕ ತಳವಾರರು. ತಳವಾರ ಅಂತಕ್ಕಂಥದ್ದು ಒಂದು ವೃತ್ತಿ. ಈ ತಳವಾರ ನಾಯಕ ಜನಾಂಗದಲ್ಲಿದೆ, ಏನು ಕೋಲಿ ಕಬ್ಬಲ ಜನಾಂಗದಲ್ಲಿ ತಳವಾರಕ್ಕಿದೆ, ಕುರುಬ ಸಮಾಜದಲ್ಲಿ ತಳವಾರಕ್ಕಿದೆ, ಮುಸಲ್ಮಾನರಲ್ಲಿ ತಳವಾರಕ್ಕಿದೆ, ಆಮೇಲೆ ಲಿಂಗಾಯತರಲ್ಲಿ ತಳವಾರಕ್ಕಿದೆ, ಛಲವಾದಿಗಳಲ್ಲಿ ತಳವಾರಕ್ಕಿದೆ. ಇದು ತಳವಾರಕ್ಕೆ ವೃತ್ತಿ ಸೂಚಕ. ಆದ್ರೆ ಇಲ್ಲಿ ನಾಯಕ ಜನಾಂಗದ ತಳವಾರಿಗೆ ಮಾತ್ರ ಪರಿಶಿಷ್ಟ ಪಂಗಡ ಸ್ಥಾನಮಾನ ಕೊಟ್ಟದ್ದು. ಆದ್ರೆ ಗೊಂದಲದ ಹೇಳಿಕೆ ಅಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಸರಿಯಾಗಿ ಓದದೆ, ಏನಪ್ಪಾ ನೀವು ಕೂಲಿ ಕಬ್ಬಲಿಗ ಸಮಾಜದ ತಳವಾರ ಇನ್ನು ಮುಂದೆ ST ಸೇರಿದ್ರಲ್ಲ ಅಂತಂದಾಗೆ ಅವರೆಲ್ಲ ಖುಷಿಪಟ್ಟು ವಿಜೃಂಭಣೆಯಿಂದ ಆಹಾರ ಶಾಲಾಕಿ ಅವರಿಗೆ ಖುಷಿಪಟ್ಟು ಸನ್ಮಾನ ಮಾಡಿದರು. ಆದ್ರೆ ತಕ್ಷಣ ನಮ್ಮ ಪರಮ ಪೂಜ್ಯರಾದ ವಾಲ್ಮೀಕಿ ಪ್ರಸನ್ನ ಸ್ವಾಮೀಜಿ ಅವರು ಎಚ್ಚೆತ್ಕೊಂಡು ಅವ್ರ ಗಮನಕ್ಕೆ ತಂದ ತಕ್ಷಣನೇ
ನೋಡಿ, ಸಮಾಜ ಕಲ್ಯಾಣ ಮಂತ್ರಿ ಅವರು ಗೋವಿಂದ ಕಾರಜೋಳ ನೀವು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರಿ. ಇದು ನಾಯಕ ಜನಾಂಗದ ಉಪಪದಗಳ ನಾಯಕ ತಳವಾರ ನಾಯಕ ಪರಿವಾರವನ್ನು ಸೇರಿದ್ದೆ. ಆದ್ರೆ ನೀವು ಕೊಟ್ಟ ಸಂದೇಶ ತಪ್ಪಿದೆ, ಅದನ್ನು ವಾಪಸ್ ಹೇಳಿಕೆ ಕೊಡಿ ಅಂತ ತಕ್ಷಣ ಹೇಳಿದಾಗ ಅವ್ರು ಬಂದು ಮೀಡಿಯಾದ ಮುಂದೆ ಅದು ತಪ್ಪಾಗಿದೆ, ನಾನು ಹೇಳಿಕೆ ಕೊಟ್ಟದ್ದು ಇದು ನಾಯಕ ತಳವಾರ ಸೇರಿದಾರಂದ್ರು. ಅಲ್ಲಿಂದ ಅವರು ಪ್ರಾರಂಭ ಮಾಡಿದ್ರು ಕಿರುಕುಳ ಶುರು ಮಾಡಿದಾಗ. ಅದಾದ ನಂತರ 2 ವರ್ಷಗಳ ಕಾಲ ಸರ್ಕಾರ ಸುತ್ತಲೇ ಹೊಡಿಸ್ತಾನೆ ಇತ್ತು. 6/6/2020ಕ್ಕೆ ಒಂದು ಸುತ್ತಲೇ ಹೊಡಿಸ್ತು, 28/5/2020ಕ್ಕೆ ಒಂದು ಸುತ್ತಲೇ ಹೊಡಿಸ್ತು. ಆದ್ರೂ ಅವ್ರು ಪೇಕ್ ಸರ್ಟಿಫಿಕೇಟ್ ತಗೊಳ್ಳಿಲ್ಲ. ತದನಂತರ ಮತ್ತೆ ಸರ್ಕಾರ ಒಂದು ಸ್ಪಷ್ಟನೆ ಒಂದು ಉತ್ತರ ಕೊಟ್ಟಿತು. 31/8/2020ಕ್ಕೆ ಏನು ಹಿಂದುಳಿದ ವರ್ಗದಲ್ಲಿ ಸಹ ತಳವಾರ ಇರ್ತಾರೆ ಅಂತವರಿಗೆ ಮಾತ್ರ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಕೊಡ್ಲಕ್ಕೆ ಬರೋದಿಲ್ಲ. ಕೇವಲ ಪರಿಶಿಷ್ಟ ಪಂಗಡದ ನಾಯಕ ಬೇಡರು ಉಪಪದಗಳ ನಾಯಕ ತಳವಾರ ನಾಯಕ ಪರಿವಾರಕ್ಕೆ ಮಾತ್ರ ಕೊಡಕ್ಕೆ ಬರುತ್ತೆ ಅಂತ ಸ್ಪಷ್ಟವಾಗಿ ಒಂದು ಆದೇಶ ಮಾಡಿದ್ರು ಸರ್ಕಾರ. ಅದಾದ್ರೂ ಸ್ವಲ್ಪ ತಡೆ ಹಿಡಿತು, 2 ವರ್ಷ ತನಕ ತಡೆ ಹಿಡಿದು. ಆದರೆ 2022ರಲ್ಲಿ ಅಂದಿನ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಅವರು ಕಲಬುರಗಿಯ ಹಿಂದುಳಿದ ವರ್ಗದ ಸಮಾವೇಶದಲ್ಲಿ ಬಂದು 31/10/2022ಕ್ಕೆ ಒಂದು ನಾನು ಸುಮ್ಮನೆ ಬಂದಿಲ್ಲ, ಖಾಲಿ ಕೈಯಲ್ಲಿ ಬಂದಿಲ್ಲ, ನಾನು ಈ ಕೋಲಿ ಕಬ್ಬಲಿಗ ಸಮಾಜ ತಳವಾರರಿಗೆ ನಾನು ಎಸ್ಟಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಆದೇಶ ತಂದೀನಿ ಅಂತೇಳಿ ಕಾನೂನು ಬಾಹಿರವಾಗಿ ಒಂದು ಹೇಳಿಕೆ ಕೊಟ್ಟು, ಸಂವಿಧಾನ ಮೀರಿ ಹೇಳಿಕೆ ಕೊಟ್ಟು ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡುವಂತ ವ್ಯವಸ್ಥೆ ಮಾಡಿದರು. ಅಂದಿನಿಂದ ಎಲ್ಲಾ ಶಾಸಕರ ಆ ಭಾಗದಲ್ಲಿ ಇರ್ತಕ್ಕಂಥ ಬಿಜಾಪುರ, ಕಲಬುರಗಿ, ಬಾಗಲಕೋಟೆ, ಬೆಳಗಾವಿಯಲ್ಲಿ ಇರ್ತಕ್ಕಂಥ ಶಾಸಕರು ಯಾವುದೇ ಮನದಂಡಗಳಿಲ್ಲದೆ ಜಾತಿ ಪ್ರಮಾಣ ಪತ್ರದ ತಹಸೀಲ್ದಾರ್ ಏನ್ ಮನದಂಡ ಇದ್ವು ಅವೆಲ್ಲನೂ ಮೀರಿ ಏನು ಹಕ್ಕು ಪತ್ರ ಯಾವ ರೀತಿ ಕೊಟ್ಟರು, ಸಾಮೂಹಿಕವಾಗಿ ಜನರಿಗೆ ಕರೆದು ಅಲ್ಲಿ ಕೋಲಿ ಕಬ್ಬಲಿಗೆ ಸಮಾಜ ತಳವಾರಿಗೆ ಕೊಟ್ಬಿಟ್ರು. ಇನ್ನು ಸಂಪೂರ್ಣ ಸಂವಿಧಾನ ಉಲ್ಲಂಘನೆ ಆಗೋಯ್ತು. ನಮ್ಮ ಸಮುದಾಯದ ಇರ್ತಕ್ಕಂಥ ಏನು ಬಾಗಲಕೋಟೆ, ಬಿಜಾಪುರ, ಕಲಬುರಗಿ ಇರ್ತಕ್ಕಂಥ ಆ ಭಾಗದಾಗ ಇರ್ತಕ್ಕಂಥವ್ರು ಎಷ್ಟೇ ಪ್ರತಿರೋಧ ತೋರಿಸಿದ್ರು ಅದೆಲ್ಲ ತಪ್ಪು ಅಂತೇಳಿ ಪ್ರತಿಭಟನೆಗಳು ಮಾಡಿದ್ವಿ. ನಾವು ಬಾಗಲಕೋಟೆ ಪ್ರತಿಭಟನೆ ಮಾಡಿದ್ವಿ, ಆಮೇಲೆ ಬಿಜಾಪುರ ಪ್ರತಿಭಟನೆ ಮಾಡಿದ್ವಿ, ಕಲಬುರಗಿ ಮಾಡಿದ್ವಿ, ಆಮೇಲೆ ಬಳ್ಳಾರಿ ಮಾಡಿದ್ವಿ, ಯಾದಗಿರಿಯಲ್ಲಿ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಆದಂತ ಅಂದಿನ ಶ್ರೀರಾಮುಲು ಅವರು, ಅಣ್ಣ ಇದು ತಪ್ಪು ನೀವು ಮಾಡ್ತಕ್ಕಂಥದ್ದು, ನಿನ್ನ ಗಮನಕ್ಕಿಲ್ಲಾರ್ದೆ ಮುಖ್ಯಮಂತ್ರಿ ಹೆಂಗೆ ಹೇಳಿಕೆ ಕೊಡ್ತಾರ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇದು ನಮ್ಮ ದುರಂತ. ಆವತ್ತಿಂದ ನಾವು ತಕ್ಷಣ ಮುತ್ತಿಗೆ ಹಾಕಿದ್ವಿ, ವಾಪಸ್ ತಗೊಳ್ರಿ. 30 ವರ್ಷಗಳ ಕಾಲ ನಮ್ಮ ಸಮಾಜ ನಿರಂತರವಾಗಿ ಏನು ಹಿರಿಯರು ಹೋರಾಟ ಮಾಡ್ಕೊಂಡು ಬಂದ್ರು. ನಂತರ ನಮ್ಮ ಗುರುಗಳು ಪಾದಯಾತ್ರೆ ರಾಜಧಾನಿವರೆಗೆ ಅವ್ರ ಜೊತೆಯಲ್ಲಿ ನಮ್ಮ ಈಗಿನ ಸಂಸದರಾದಂತ ತುಕಾರಾಮ್ ಸರ್ ಅವರು, ಆಗಿನ ಸಚಿವರಿದ್ರು, ಅವರು ಸಹಿತ ಅವ್ರ ಜೊತೆಯಲ್ಲಿ ನಾವು ಪಾದಯಾತ್ರೆ ಮಾಡಿದ್ವಿ, ಮೀಸಲಾತಿ ಹೆಚ್ಚಳ ಆಗ್ಲಿ ಅಂತೇಳಿ. ಆ 30 ವರ್ಷಗಳ ನಿರಂತರ ಆದ್ಮೇಲೆ ನಮ್ಮ ಗುರುಗಳು 257 ಅಹೋರಾತ್ರಿ ಧರಣಿ ಮಾಡಿ ಮೀಸಲಾತಿ ಎಚ್ಚರ ಪಡ್ಕೊಂಡ ಮೇಲೆ ನಾವು ಖುಷಿ ಪಡ್ತಾ ಇದ್ದೀವಿ. ಅಂತ ಸಮುದಾಯದ ಸಮಯದಲ್ಲಿ ಇವರು ಗೊಂದಲದ ಆದೇಶಗಳನ್ನು ಮಾಡಿ ನಮಗೆ ವಿಸಾ ಕೊಡ್ತಕ್ಕಂಥ ಪರಿಸ್ಥಿತಿ ತಂದಿಟ್ರು. ತಕ್ಷಣವೇ ಅವರಿಗೆಲ್ಲ ಮನವರಿಕೆ ಮಾಡಿದ್ವಿ, ಆದ್ರೂ ಆಗ್ಲಿಲ್ಲ. ಅದಾದ ನಂತರ ನಾವು ಇಡೀ ರಾಜ್ಯವನ್ನು ಸುತ್ತಿ ಈ ಬಿಜೆಪಿ ಸರ್ಕಾರಕ್ಕೆ ನಮ್ಮ ಮೋಸ ಮಾಡಿದೆ, ಇವ್ರಿಗೆ ಯಾವುದೇ ಕಾರಣಕ್ಕೂ ಮತ ಕೊಡಬೇಡ್ರಿ ಅಂತ ಹೇಳಿಕೆ ಕೊಟ್ಟಿವಿ. ಆವತ್ತ ಮೀಸಲಾತಿ ಏನು ಕ್ಷೇತ್ರದಲ್ಲಿ 15 ಮೀಸಲಾತಿ ಕ್ಷೇತ್ರದಲ್ಲಿ ಒಂದೇ ಒಂದು ಬಿಜೆಪಿ ಗೆದ್ದಿಲ್ಲ, ಸೋತು ಸುಳ್ಳಾದ್ರು. ಅವತ್ತು ಅವ್ರು ತಪ್ಪು ಮಾಡಿದ್ದಾರೆ. ಆ ತಪ್ಪು ಮಾಡಿದ ಪ್ರಯುಕ್ತ ಇವತ್ತ 15ರಲ್ಲಿ 14 ಕಾಂಗ್ರೆಸ್ ಮೀಸಲು ಕ್ಷೇತ್ರಗಳಲ್ಲಿ ಇವತ್ತ MLAಗಳಾಗಿದ್ದಾರೆ, ಒಂದು JDS ಆಗಿದೆ. ಇವತ್ತು ನಾವು ಯಾಕೆ ಶಾಸಕರಿಗೆ ಮನವರಿಕೆ ಮಾಡ್ತಿದೀವಿ ಅಂದ್ರೆ ಅವತ್ತ ಬಿಜೆಪಿದವರು ತಪ್ಪು ಮಾಡಿ ಮನೆಗೆ ಹೋಗಿದ್ದಾರೆ. ನೀವು ಅದನ್ನು ತಪ್ಪು ಮಾಡಬೇಡ್ರಿ ಸ್ವಾಮಿ, ನಮ್ಮ ಪರವಾಗಿ ನೀವು ಧ್ವನಿ ಎತ್ತರಿ. ಇವತ್ತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 11,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಉಪಯೋಗಿಸಿಕೊಂಡಿದ್ದಾರೆ. ಒಂದೇ ಒಂದು ರೂಪಾಯಿ ಇಲ್ಲ ನಮಗ, ಖಾಲಿ ಇದೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ. ಇವತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ಪಡ್ತಕ್ಕಂಥವ್ರು, PhD ಪಡ್ತಕ್ಕಂಥವ್ರು ಸ್ಕಾಲರ್ಶಿಪ್ ಇಲ್ಲ, ಪ್ರೈಸ್ ಮನಿ ಇಲ್ಲ. PhD ಮಾಡ್ತಕ್ಕಂಥವ್ರಿಗೆ ಮಾಸಿಕ ವೇತನಗಳಿಲ್ಲ. ಹೀಗಾಗಿ ಎಲ್ಲನೂ ನಿಂತೋಗಿವೆ. ಇನ್ನು ನಮ್ಮ ನಿಗಮಗಳಲ್ಲಿ ಒಂದೇ ಒಂದು ರೂಪಾಯಿ ಇಲ್ಲ. ರೈತರಿಗೆ ಗಂಗಾ ಕಲ್ಯಾಣ ಯೋಜನೆ, ಯಥಾ ನೀರಾವರಿ ಯೋಜನೆ, ಭೂಪಡಿತರ ಯೋಜನೆ ಇಲ್ಲ, ಯಾವ ಸಿಗ್ತಾ ಇಲ್ಲ, ಬಹುತೇಕ ನಿಂತು ಹೋಗಿವೆ. ಹಾಗಾಗಿ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಧ್ವನಿ ಎತ್ತರಿ, ಈ ಸಮುದಾಯಗಳ ನೋವು ನಲಿವುಗಳನ್ನು ನೀವು ಸ್ಪಂದಿಸ್ರಿ ಅಂತಕ್ಕಂಥದ್ದು. ಈ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಏನೇನು ಅನುದಾನಗಳು ಬರ್ತಿದ್ವು ಅವೆಲ್ಲ ತಕ್ಷಣ ಬಿಡುಗಡೆ ಮಾಡಿಸ್ರಿ ಅಂತ ಹೇಳಿ ನಾವು ಬಂದಿದ್ದೀವಿ. ನಂತರ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಇವತ್ತು ಅಧಿಕಾರಿಗಳು ಕೋರ್ಟ್ ನ್ಯಾಯಾಲಯ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಈ ಪರಿಶಿಷ್ಟ ಪಂಗಡದ ಹೆಸರಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿದಾರ, ಅದರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ 4 ಸಲ ಮಧ್ಯಂತರ ಆದೇಶ ಮಾಡಿದೆ. ಈ ಯಾರು ನಕಲಿ ಜಾತಿ ಪ್ರಮಾಣ ಕೊಟ್ಟಂತ ಅಧಿಕಾರಿಗಳ ಮೇಲೆ, ಆಮೇಲೆ ತೆಗೆದುಕೊಂಡವರ ಮೇಲೆ
ಕ್ರಮ ಆಗಿದೆ, ಏನು ಕ್ರಮ ಆಗಿದೆ ಆ ವರದಿಯನ್ನು ಕೊಡಿ ಅಂತ ಸರ್ಕಾರಕ್ಕೆ ವರದಿ ಕೇಳಿದ್ರು. ಇವತ್ತಿನವರೆಗೆ ಸರ್ಕಾರದ ವರದಿಯನ್ನು ಕೊಟ್ಟಿಲ್ಲ. ಇವತ್ತು ನಮ್ಮ 15 ಮಂದಿ ಶಾಸಕರು, ಪರಿಶಿಷ್ಟ ಪಂಗಡದ ಶಾಸಕರು ಧ್ವನಿ ಎತ್ತಾ ಇಲ್ಲ, ನ್ಯಾಯ ಕೊಡಿಸ್ತಾ ಇಲ್ಲ. ಇವತ್ತ ನಮಗೆ ಅನ್ಯಾಯ ಆಗ್ತಾ ಇದೆ. ಆ ಜಾತಿ ಪ್ರಮಾಣ ಪತ್ರದಿಂದ ನಮ್ಮ ಮಕ್ಕಳು ಇವತ್ತ ಉದ್ಯೋಗ ಪಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತ ನಮ್ಮ ನೌಕರು ಅಣ್ಣ ತಮ್ಮರು ಇವತ್ತ ಕಾನ್ಸ್ಟೇಬಲ್ ಇರ್ತಾನ, ASI ಆಗ್ಬೇಕಾಗಿರ್ತದ. ಅವ್ರಿಗೆ ಫೇಕ್ ಸರ್ಟಿಫಿಕೇಟ್ ತಗೊಂಡು ಅವನ ಸಿಂಧತ್ವ ತಗೊಂಡು ಬಂದಕ್ಕೆ ಇವತ್ತು ASI ಆಗ್ತಿದ್ದಾನ. ನಮ್ಮ ಸಮುದಾಯದ ಕಾನ್ಸ್ಟೇಬಲ್ ಇರ್ತಕ್ಕಂಥ ಆತನ ಸರಿಯಾಗಿರ್ತಕ್ಕಂಥ ಹೋಗಿ ಆತನ ಸ್ಲೋಟ್ ಅವರ ಪರಿಸ್ಥಿತಿ ಬಂದಿದೆ. CPI ಆಗಿದ್ರು, DSP ಆಗ್ತಕ್ಕಂಥವ್ರು ಎಲ್ಲರೂ ನಿಂತು ಹೋಗಿದೆ. ಇವತ್ತು ಫೇಕ್ ಸರ್ಟಿಫಿಕೇಟ್ ನಿಂದ ಸರ್ಕಾರಿ ನೌಕರರಿಗೆ ತೊಂದರೆ ಆಗ್ತಾ ಇದೆ. ನಮಗೆ ಶಿಕ್ಷಣದಲ್ಲಿ ಇವತ್ತ ರಾಜ್ಯದಲ್ಲಿ 25 MBBS ಸೀಟ್ ಅನ್ನು ನಮ್ಮ ಪರಿಶಿಷ್ಟ ಪಂಗಡದ 51 ಜಾತಿಗಳಿಗೆ ಸಿಗಬೇಕಾಗಿತ್ತು. ಆದರೆ ಎಲ್ಲ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಂತ ತಳವಾರಿಗೆ ಸಿಕ್ಕಿದೆ. ಅಲ್ಲದೆ ಏನು ಇಂಜಿನಿಯರಿಂಗ್ ಸೀಟ್, 106 ಇಂಜಿನಿಯರಿಂಗ್ ಸೀಟ್ ತಪ್ಪಿ ಹೋಗಿದ್ದೇವೆ, ಕೃಷಿ ಸೀಟ್ಗಳು ತಪ್ಪಿ ಹೋಗಿದ್ದೇವೆ, ವೆಟರ್ನರಿ ತಪ್ಪಿ ಹೋಗಿದ್ದೇವೆ. ಇನ್ನು ಮುಂದಿನ ದಿನಗಳಿಂದ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಆಮೇಲೆ ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ, ಎಲ್ಲರೂ ಅವರೇ ಆಗುತ್ತೆ. ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರೇ ಇವತ್ತು ಪಡಿತಾ ಇದ್ದಾರೆ. ಮಾನ್ಯ ಶಾಸಕರೇ, ನೀವು ಇವತ್ತು ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಚುನಾವಣೆಯಲ್ಲಿ ಶಾಸಕ ಸ್ಥಾನಕ್ಕೂ ಅವರು ಸ್ಪರ್ಧೆ ಮಾಡೋದು ತಪ್ಪುವುದಿಲ್ಲ. ಹಾಗಾಗಿ ಹೀಗೆ ಎಚ್ಚರಗೊಂಡು ಶಾಸನ ಸಭೆಯಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಿ ನಮ್ಮ ನೋವುಗಳಿಗೆ ನೀವು ಸ್ಪಂದಿಸಿ. ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೆ ನಾವು ಬಂದಿದ್ದೇವೆ. ಇಷ್ಟೆಲ್ಲ ನೋವುಗಳು, ಇನ್ನು ಪರಿಶಿಷ್ಟ ಪಂಗಡದ ಬಹುತೇಕ 70 ಲಕ್ಷ ಜನಸಂಖ್ಯೆ ಇದ್ದೀವಿ ನಾವು ಈ ರಾಜ್ಯದಲ್ಲಿ. ಒಂದೇ ಒಂದು ಏನು ಬುಡಕಟ್ಟು ವಿಶ್ವವಿದ್ಯಾಲಯ ಇಲ್ಲ. ಪ್ರತ್ಯೇಕವಾಗಿ ನಾವು ಓದಬೇಕಾದ್ರೆ ನಮ್ಮ ಮಕ್ಕಳಿಗೆ ವಿಶ್ವವಿದ್ಯಾಲಯದ PhD ಸಿಗ್ತಾ ಇಲ್ಲ. ಹಾಗಾಗಿ ತಾವು ಇದನ್ನು ಗಣನೆ ತಗೊಂಡು ಇನ್ನು 7% ಮೀಸಲಾತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಮಾನ್ಯ ಸಂಸದರು ಬಜೆಟ್ ಅಧಿವೇಶನ ನಡೆದಿದೆ ಅಥವಾ ಮುಗಿತೋ ಗೊತ್ತಿಲ್ಲ, ಆದ್ರೆ ಅಲ್ಲಿ 9 ಶೆಡ್ಯೂಲ್ ಸೇರಿಸ್ತಕ್ಕಂಥ ಕೆಲಸ ತಾವೆಲ್ಲ ಮಾಡಬೇಕು. 3 ಪಾರ್ಲಿಮೆಂಟ್ ಅಲ್ಲಿ 3 ಸಂಸದರು ಈ ಸಮುದಾಯದ ಹಿತವನ್ನು ಕಾಪಾಡಬೇಕಂತಲೇ ನಾವು ಮನವಿ ಮಾಡ್ತಾ ಇದ್ದೀವಿ. ಹಾಗಾಗಿ ಬಹುತೇಕ ಈ ಸಂವಿಧಾನಿಕ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತ ತಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ. ನೀವು ಮುಂದಿನ ಬರುವ ಬಜೆಟ್ ನಲ್ಲಿ ಏನು ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಧರಣಿಯಲ್ಲಿ ತಾವೆಲ್ಲ ಈಗ ನಮ್ಮ ಮನವಿಯನ್ನು ಆಲಿಸಿ ನಮಗೆ ನ್ಯಾಯ ಕೊಡಿಸ್ತಕ್ಕಂಥ ಆಶಾಭಾವನದಲ್ಲಿ ನಾವಿದ್ದೀವಿ. ಇವತ್ತು ಸಂಸದರು, ಶಾಸಕರು ಬಂದರೆ ನಮ್ಗೆ ತುಂಬಾ ಖುಷಿಯಾಗಿದೆ. ಬೇರೆ ಎಲ್ಲಾ ಕ್ಷೇತ್ರಗಳಲ್ಲಿ ಶಾಸಕರು ಬರ್ಲಿಕ್ಕೆ ಅವ್ರ ಆಪ್ತ ಸಹಾಯಕರು, ಸಂಬಂಧಿಕರು ಬಂದು ತಗೊಂಡ್ರೆ ಸ್ಪಂದಿಸಿದ್ದಾರೆ. ಆದ್ರೆ ಇವತ್ತ ನಮ್ಮ ಜೊತೆಯಲ್ಲಿ ಶಾಸಕರು ಮತ್ತು ಸಂಸದರು ಬಂದಿದ್ದಾರೆ. ಈ ನಮ್ಮ ಹೋರಾಟಕ್ಕೆ ಅವರು ನಮ್ಮ ಕೂಗು ಅವ್ರ ಕಿವಿಗೆ ಬಿದ್ದಿದೆ. ರಾಜ್ಯ ಸರ್ಕಾರಕ್ಕೂ ಅದು ಮುಟ್ಟಿದ ನಮಗೆ ಇದೆ. ಪೊಲೀಸ್ ಇಲಾಖೆ ಇವತ್ತು ನಾವು ಹೋರಾಟಗಾರರಿಗೆ ಮತ್ತು ಪೊಲೀಸ್ ಆರಕ್ಷಕ ಅಧಿಕಾರಿಗಳಿಗೆ ಸಂಘರ್ಷ ಇದ್ದಿದೆ. ನಂತರ ಮುಗಿದ ಮೇಲೆ ಅವರು ನಮ್ಮ ಅಣ್ಣತಮ್ಮರೇ, ಅವರು ನಮ್ಮ ರಕ್ಷಣೆ ಕೊಡಬೇಕಾಗಿದೆ. ಇವತ್ತ ಸಂಸದರಿಗೂ ರಕ್ಷಣೆ ಕೊಡಬೇಕು, ಶಾಸಕರಿಗೂ ರಕ್ಷಣೆ ಕೊಡಬೇಕು, ಹೋರಾಟಗಾರರಿಗೂ ರಕ್ಷಣೆ ಕೊಡಬೇಕು. ಹಾಗಾಗಿ ಅವರಿಗೆ ನಮಗೆ ಯಾವುದೇ ವಾಗ್ವಾದಗಳಿಲ್ಲ. ಈಗ ಇವತ್ತೇನು ಮಾನ್ಯ ಸಂಸದರು, ಶಾಸಕರು ಬಂದರೆ ನಮ್ಮ ಮನವಿಯನ್ನು ತಾವು ತೆಗೆದುಕೊಂಡು ಸದನದಲ್ಲಿ ಮಾತಾಡಬೇಕಂತ ಮಾತಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಸಮುದಾಯದ ಬಂಧುಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ, ರಕ್ಷಣೆ ಕೊಟ್ಟಂತ ಪೊಲೀಸ್ ಇಲಾಖೆದವರಿಗೆ, ಮಾನ್ಯ ಸಂಸದರಿಗೆ ಮತ್ತು ಶಾಸಕರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ವಾಲ್ಮೀಕಿ, ಜೈ ಭೀಮ್.